ಆ್ಯಕ್ಟಿಂಗ್ ಸ್ಟಾರ್ಟ್ ಆಗಿದ್ದು 2001. ಕರೆಕ್ಟ್. ಅಲ್ಲಿ ಏನಾಯಿತು ನನಗೆ ಆ್ಯಸ್ ಅ ವಿಲನ್ ಆಗಿ ಎಲ್ರಿಗೂ ಅದು ಅದೃಷ್ಟ. ನಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಲೆಕ್ಕ ತಗೊಂಡ್ರೆ ದುರಾದೃಷ್ಟ. ಯಾಕೆಂದರೆ ಹುಚ್ಚ ಯುವರಾಜ, ಅದು ಶಿವಣ್ಣನ ಆಪೋಸಿಟ್ ಯುವರಾಜ, ಮೇಜರ್ ಕ್ಯಾರೆಕ್ಟರ್. ಕರೆಕ್ಟ್. ಹೌದು. ಎರಡು ರಿಲೀಸ್ ಮುಂಚೆನೆ ನನಗೆ ಎರಡು ಆಲ್ರೆಡಿ ಕ್ಯಾರೆಕ್ಟರ್ ಸಿಕ್ಬಿಟ್ಟಿತ್ತು. ಆಯ್ತಾ, ಅದು ಮೇಜರ್ ಪಿಕ್ಚರು. ರಿಲೀಸ್ ಆದ್ರೆ ಎರಡು ಸೂಪರ್ ಹಿಟ್ಟು. ಹೌದು. ನನ್ನ ಅದೃಷ್ಟಕ್ಕೆ ಏನಾಗೋಯ್ತು ಅಂದರೆ, ನಾನು ಮತ್ತೆ ಅಂಬರೀಷ್ ಅಣ್ಣನ ಹತ್ರ ನಂಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡಿಸು ಅಂತ ಕೇಳೋ ಸಂಯಮ ಬರಲಿಲ್ಲ. ಸೆಕೆಂಡ್ ಅಲ್ಲಿ ಏನಾಗೋಯ್ತು, ಆ ಹೈಲೈಟ್ಗೆ ಹಿಂದೆ ತಿರುಗಿ ನೋಡೋ ಚಾನ್ಸೇ ಇಲ್ಲ. 2 ಸಿನಿಮಾ 3 ಸಿನಿಮಾ ದಿನಕ್ಕೆ ಮಾಡಿದ್ದೀನಿ. ಅಷ್ಟು ಬ್ಯುಸಿ ಆಗೋದೆ. ಸೊ ನಾಳೆ ಮಾಡೋಣ, ನೆಕ್ಸ್ಟ್ ಮಾಡೋಣ, ಹೀರೋಗೆ ಯಾವ್ದಾದ್ರು ಬಂದೇ ಮಾಡೋಣ, ನೆಕ್ಸ್ಟ್ ಹೀರೋ ಮಾಡೋಣ, ಹೀರೋ ಮಾಡೋ ಟೈಮಲ್ಲಿ ಅಂಬರೀಷ್ ಅಣ್ಣನ ಹತ್ರ ಮಾಡೋಣ, ಹಿಂಗೆ ಅಂದ್ಕೊಂಡು ಅವ್ರ ಹತ್ರ ಹೋದಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಯಾರು ಮೆರಿಟಲ್ ಪಾಸ್ ಆಗಿರೋ ಅವ್ರಿಗೆ ಹೋಗಿ ಕೆಲಸ ಕೊಡಿಸ್ತಾ ಇದ್ದೆ. ಅಣ್ಣ ಮೆರಿಟಲ್ ಪಾಸ್ ಆಗೋಣ, ಅವ್ರು ಏನು ಮಾತಾಡ್ತಿಲ್ಲ. ಈ ನನ್ನ ಮಗ ಲೆಟರ್ ಮಾಡಿ ತಗೊಂಬರ, ಯಾರಿಗೆ ಫೋನ್ ಮಾಡೋಕೆ ಮಾಡಿಸ್ತಾ ಇದ್ದೆ, ರಪ್ಪನ್ ಸೈನ್ ಹಾಕಿ ಕೊಡೋರು, ಹೋಗಿ ಕೆಲಸ ಸಿಗೋದು. ₹1 ಲಂಚ ಇಲ್ಲದೆ ನಾವು ಕೆಲಸ ಕೊಡಿಸಿದ್ದೀವಿ. ಅದು ಅಂಬರೀಷ್ ಅಣ್ಣನಿಂದಾನೆ. ಅಷ್ಟು ಬಿಟ್ಟರೆ ನನಗೆ ಅಂತ ನಾನು ಯಾವತ್ತೂ ಅಂಬರೀಷ್ ಅಣ್ಣನ ಹತ್ರ ಹೋಗಲಿಲ್ಲ, ಅಂಬರೀಷ್ ಅಣ್ಣನ ಹತ್ರ ಕೇಳಲೂ ಇಲ್ಲ. ಕಾರಣ ನಾನು ಹಂಗೆ ಬಿಸಿ ಇದ್ದೆ. ಜೊತೆಗೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬಂದೆ. ತಿಪ್ಪಾರಲ್ಲಿಗೆ ತರಲೆಗಳು ಮಾಡಿದೆ. ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ, ಇನ್ನೂ 2 ಸಿನಿಮಾ ಮಾಡಿದೆ, ಒಟ್ಟು 3 ಸಿನಿಮಾ ಮಾಡಿದೆ ಅಂಬರೀಷ್ ಅಣ್ಣನ ಜೊತೆ. ಅವ್ರಿಗೆ ಅದೇ ಖುಷಿ.